ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಮಲೆ ಮಹದೇಶ್ವರ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಾವು ಬಂದಾಗ ರಾತ್ರಿ 7:30 ಆಗಿತ್ತು. 7:30ರಲ್ಲಿ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಅಲ್ಲಿಂದ ನಮಗೆ ರೂಮ್ ಬೇಕಿತ್ತು. ರೂಮು ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಮಾಹಿತಿ ಕೇಂದ್ರಕ್ಕೆ ಹೋದ್ವಿ. ಅಲ್ಲಿ ಮಾಹಿತಿ ಕೇಂದ್ರದಲ್ಲಿ ಅಡ್ವಾನ್ಸ್ 500 ರೂಪಾಯಿ ತಗೊಂಡು ಮತ್ತು 500 ರೂಪಾಯಿಗೆ ರೂಮ್ ಕೊಟ್ಟರು. ಅದು ಶಿವದರ್ಶಿನಿ ಅಂತಂದ್ಬಿಟ್ಟು. ಅದು ಅದಕ್ಕೆ 500 ರೂಪಾಯಿ ತಗೊಂಡ್ರು. 500 ರೂಪಾಯಿ ಅಡ್ವಾನ್ಸು ಅವ್ರಿಗೆ ಪೇ ಮಾಡಬೇಕು. ಅದನ್ನು ನಮಗೆ ಮತ್ತೆ ನಾವು ರಿಟರ್ನ್ ಆಗಬೇಕಾದ್ರೆ ಮತ್ತೆ 500 ರೂಪಾಯಿ ಏನಿದೆ ಅದನ್ನು ನಮಗೆ ರಿಟರ್ನ್ ಕೊಡ್ತಾರೆ. ನಾವೆಲ್ಲ ಲಗೇಜೆಲ್ಲ ಇಟ್ಬಿಟ್ಟು ಮತ್ತು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಹಳ್ಳಿ ಕಡೆಯಿಂದ ಎಲ್ಲ ಭಕ್ತಾದಿಗಳು ಬಂದಿರೋರೆಲ್ಲ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿದ್ವಿ. ಪ್ರಸಾದ ಎಲ್ಲ ತಿನ್ಕೊಂಡು ದರ್ಶನ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋದ್ವಿ. ಮತ್ತು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇದೇ ಶಿವದರ್ಶಿನಿ ಇದು ಎದುರುಗಡೆ ಇಲ್ಲಿ ಎಲ್ಲ ರೂಮ್ಗಳೆಲ್ಲ ಇದೆ. ಅದು ಬಟ್ ಇನ್ನೂ ಓಪನ್ ಇಲ್ಲ, ಬುಕ್ಕಿಂಗ್ಗೆ ಇನ್ನೂ ಅವೈಲೇಬಲ್ ಇಲ್ಲ. ಬೆಳಿಗ್ಗೆ ಎಲ್ಲ ಎದ್ದು ಸ್ನಾನ ಮಾಡಿಕೊಂಡು ಬಿಸಿನೀರೆಲ್ಲ ಕೊಡ್ತಾರೆ. 10 ರೂಪಾಯಿ ತೊಗೊತಾರೆ ಒಂದು ಬಕೆಟ್ಗೆ. ಬಿಸಿನೀರು ಸಿಗುತ್ತೆ. ಬಿಸಿನೀರು ತಗೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಮತ್ತು ಬೆಳಿಗ್ಗೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇದು ನಾವು ಮಾಡಿರೋದು ರೂಮ್ ಮಾತ್ರ ಹೋಗೋದು. ಇದು ಶಿವದರ್ಶಿನಿ ಮತ್ತು ಸೂರ್ಯದರ್ಶಿನಿ ಅಂದ್ಬಿಟ್ಟು ಅಕ್ಕಪಕ್ಕನೇ ಇದೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು. ಮಾಹಿತಿ ಕೇಂದ್ರ ಅದು ಎಲ್ಲ ಅಕ್ಕಪಕ್ಕನೇ ಬರುತ್ತೆ. ನೀವು ಬಂದರೆ ಯಾರಿಗೆ ರೂಮ್ ಬೇಕಾದರೂ ಮಾಹಿತಿ ಕೇಂದ್ರದಲ್ಲಿ ಬಂದು ಕೇಳಿದ್ರೆ ರೂಮ್ ಅವೈಲೇಬಲ್ ಇದ್ದರೆ ಅವ್ರು ಕೊಡ್ತಾರೆ. ಇಲ್ಲಾಂದರೆ ಬೇಕಾದ್ರೆ ಪ್ರೈವೇಟ್ ರೂಮ್ ಬೇಕಾದರೂ ಮಾಡ್ಕೊಬೋದು. ಇದು ಮಹದೇಶ್ವರ ಹುಲಿ ಮೇಲೆ ಕೂತ್ಕೊಂಡಿರೋದು ಸ್ಟ್ಯಾಚು ಮಾಡಿದ್ದಾರೆ. ಆವಾಗ ಓಪನ್ ಇತ್ತು ಸ್ವಲ್ಪ ದಿನ. ಇವಾಗ ಅದನ್ನು ಬಂದ್ ಮಾಡಿದ್ದಾರೆ. ಏನೋ ಅಪಘಾತ ಆಯಿತು ಅಂತಂದ್ಬಿಟ್ಟೇನೋ ಬಂದ್ ಮಾಡಿದ್ದಾರೆ. ಅದು ಇನ್ನೂ ಸ್ವಲ್ಪ ದಿನ ಏನೋ ಮಾಡ್ತಾಯಿದ್ದಾರೆ. ಇನ್ನು ರಸ್ತೆ ಎಲ್ಲ ಆಗಬೇಕಿದೆ. ಇದು ಮುಂದೆ ಇರೋದು ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಎಲ್ಲ ಮಂಡ್ಯ, ಮೈಸೂರು, ಆ ಕಡೆ ರಾಮನಗರ, ಬೆಂಗಳೂರಿಂದ ಬಂದ್ರೂ KSRTC ಬಸ್ ಸ್ಟ್ಯಾಂಡ್ ಇದು ಎದುರುಗಡೆನೇ ಮಾಹಿತಿ ಕೇಂದ್ರ ಬರುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ. ಮುಂದೆ ಇದೆ. ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡು ಮತ್ತು KSRTC ಬಸ್ ಸ್ಟ್ಯಾಂಡ್ ಎರಡೂ ಅಕ್ಕಪಕ್ಕನೇ ಇರೋದು. ನೀವು ಅಲ್ಲಿ ಬಂದ ತಕ್ಷಣವೇ ಅಲ್ಲಿ ಮಾಹಿತಿ ಕೇಂದ್ರ ಹೋಗಿ ಕೇಳಿದ್ರೆ ರೂಮು ಇದೆ ಇಲ್ಲ ನಿಮಗೆ ಎಷ್ಟಲ್ಲಿ ಬೇಕು ಅನ್ನೋದೆಲ್ಲನೂ ಅಲ್ಲಿ ಮಾಹಿತಿ ಕೇಂದ್ರದಲ್ಲಿ ಡೀಟೇಲ್ಸ್ ತೊಗೊಬೋದು ನೀವು. ಮತ್ತು 500 ರೂಪಾಯಿ ಎಕ್ಸ್ಟ್ರಾ ಏನಿದೆ ರೂಮ್ ಫೇರ್ ಏನಿದೆ ಅದ್ರ ಮೇಲೆ 500 ರೂಪಾಯಿ ಎಕ್ಸ್ಟ್ರಾ ತಗೋತಾರೆ ಅಡ್ವಾನ್ಸ್ಗೆ. ಇದೇ ಮಾಹಿತಿ ಕೇಂದ್ರ. ಅದು ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಅದು ಮಾಹಿತಿ ಕೇಂದ್ರ. ಆ ಮಾಹಿತಿ ಕೇಂದ್ರದಲ್ಲಿ ನೀವು ಏನು ಇನ್ಫಾರ್ಮೇಷನ್ ಬೇಕೋ ಅದು ತೊಗೊಬೋದು. ಇದೆಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಅಲ್ಲಿಂದ ನಾವು ಅಂತರಗಂಗೆಗೆ ಬಂದ್ವಿ. ಅಂತರಗಂಗೆಯಲ್ಲಿ ಬಂದು ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ವಿಭೂತಿ ಹಾಕ್ಕೊಡ್ತಾರೆ. ವಿಭೂತಿ ಹಾಕ್ಸ್ಕೊಂಡು ಮತ್ತು ಅಂತರಗಂಗೆದು ನೀರನ್ನ ತೀರ್ಥ ಕೊಡ್ತಾರೆ. ತೀರ್ಥ ಎಲ್ಲ ತಗೊಂಡು ಮತ್ತು ಇಲ್ಲೂ ಪೂಜೆ ಮಾಡಿಸ್ಕೊಂಡು ಮತ್ತು ಇಲ್ಲಿಂದ ಧೂಪ ಮತ್ತು ಏನಿದೆ ಪಂಜಿನ ಸೇವೆ ಎಲ್ಲ ತಗೊಂಡು ಸೀದಾ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ದರ್ಶನ ಮಾಡಬೇಕು. ಆ ಥರ ಇದು ಎಲ್ಲ ಅಂತರಗಂಗೆ. ಈಗ ಅಂತರಗಂಗೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಇದು ಮೇನು ಎಂಟ್ರೆನ್ಸ್ ಗೋಪುರ. ಬಟ್ ಈ ಗೋಪುರದ ಹಿಂಗೆ ಒಳಗಡೆಯಿಂದ ಬಿಡಲ್ಲ, ಆ ಕಡೆಯಿಂದ ಕ್ಯೂ ಸಿಸ್ಟಮಲ್ಲಿ ಹೋಗಬೇಕು. ಇವತ್ತೇನು ಅಷ್ಟೊಂದು ರಶ್ ಇಲ್ಲ. ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಬೆಳಿಗ್ಗೆ ಪಂಜಿನ ಸೇವೆ ಅಂತ ಮಾಡ್ತಾರೆ. ಈಗ ಸ್ವಲ್ಪ ಕಡಿಮೆ. ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಧೂಪ ಹಾಕಿದ್ದು. ಧೂಪ ಎಲ್ಲ ಹಾಕಿ ಇಲ್ಲಿ ಗಂಧಕಡ್ಡಿ ಕರ್ಪೂರ ಎಲ್ಲ ಹಸಿ ಪೂಜೆ ಎಲ್ಲ ಮಾಡಾದ್ಮೇಲೆ ಒಳಗಡೆಗೆ ಹೋಗಬೇಕು. ಅಲ್ಲಿವರೆಗೂ ಇಲ್ಲಿ ಪೂಜೆ, ಇಲ್ಲಿ ಧೂಪ ಹಾಕೋದು. ಇಲ್ಲಾಂದರೆ ಆ ಕಡೆ ಒಂದಿದೆ, ಆ ಕಡೆ ಸೈಡು ಬೇಕಾದ್ರೆ ಹೋಗಿ ಧೂಪ ಹಾಕ್ಬೋದು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಅದರಿಂದ ಇಲ್ಲೇ ಈ ಥರ ಹೇಳ್ತಾಯಿದ್ದೀನಿ. ಒಳಗಡೆ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಹುಲಿ ವಾಹನ, ನಂದಿ ವಾಹನ ಎಲ್ಲ ಎಳಿಸ್ತಾ ಇದ್ದಾರೆ. ಇದು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಈ ಕಡೆ ಒಂದು ಗೋಪುರ ಇದೆ. ಆ ಕಡೆ ಒಂದು ನಂದಿದು ದೊಡ್ಡದು ವಿಗ್ರಹ ಇದೆ ಆ ಕಡೆ ಸೈಡು. ನಾವು ಈ ಕಡೆ ಬಂದ್ವಿ. ಹಿಂಗೆ ಪ್ರಸಾದ ತಗೊಂಡು ಹೋಗ್ಬಿಡೋಣ. ಅಲ್ಲಿ ಲಾಡು ಪ್ರಸಾದ ಕೊಡ್ತಾರೆ, ಅದನ್ನು ತಗೊಂಡು ಹೋಗೋಣ ಅಂತ. ಅಲ್ಲಿ ಆ ಕಡೆ ಆನೆನೂ ಇದೆ. ಆನೆನೂ ನೋಡಿಕೊಂಡು ಲಾಡು ಪ್ರಸಾದ ಎಲ್ಲನೂ ತಗೊಂಡು ಬರ್ಬೋದು. ಇಲ್ಲಿ ಯಾರೋ ರಥ ಎಲ್ಲ ಎಳಿಸ್ತಾ ಇದ್ದಾರೆ. ನಂದಿ ವಾಹನ, ಹುಲಿ ವಾಹನ
ಈ ಕಡೆದೊಂದು ಗೋಪುರ ಇದೆ ಎಕ್ಸಿಟು. ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಇಲ್ಲೂ ಬೇಕಾದರೆ ಇದೆ ನೋಡಿ, ಯಾರೋ ಆಲ್ರೆಡಿ ರಥ ಎಳೆಸ್ತಾ ಇದ್ದಾರೆ, ಹುಲಿ ವಾಹನ ಎಳೆಸ್ತಾ ಇದ್ದಾರೆ. ಹುಲಿ ವಾಹನ ಇದು. ಇದಕ್ಕೆ ಚಿನ್ನದ ತೇರು ಎಳಿಸ್ತೀನಿ ಅಂದರೆ ಅದಕ್ಕೆ 3,000 ಚಿಲ್ಲರೆನೇ ಇದೆ. ಒಂದೊಂದು ತೇರು ಎಳ್ಸೋಕ್ಕೆ ಒಂದೊಂದು ರೈಟ್ ಫಿಕ್ಸ್ ಮಾಡಿದ್ದಾರೆ. ಅದನ್ನು ಒಬ್ಬೊಬ್ಬರಿಗೆ ಒಂದೊಂದು ಸರಿ ಬಿಡಲ್ಲ. ಜಾಸ್ತಿ ಜನ ಒಂದು 200-300 ಜನ ಹಿಂಗಾದರೆ ಎಲ್ರದ್ದು ಒಂದೇ ಸರಿ ಒಂದು ಸರಿ ತೇರು ಎಳ್ಸೋಕ್ಕೆ ಇದು ಮಾಡ್ತಾರೆ. ಈ ಥರ ಎಲ್ಲ ಥರ ಗದೆ ಥರ ಏನೋ ಹಿಡ್ಕೊಂಡಿದ್ದಾರಲ್ಲ, ಆ ಥರ ಕೊಟ್ಟು ಮಾಡ್ತಾರೆ. ಇದು ಹುಲಿ ವಾಹನ. ಇದು ಹುಲಿ ವಾಹನ ಎಲ್ಲ ಎಳ್ಸಿರೋದು. ಅಲ್ಲಿ ಆ ಕಡೆ ಏನಿದೆ ಅದು ಎಷ್ಟು ರೇಟು ಅಂತ ಗೊತ್ತಿಲ್ಲ ಅಷ್ಟೊಂದು. ಒಟ್ಟಿನಲ್ಲಿ ಯಾರು ಅಡಿಕೆ ಕಟ್ಕೊಂಡಿರ್ತಾರೆ ಅವರು ಎಳಿಸ್ಬೋದು. ಇದೆಲ್ಲ ನೋಡಿಕೊಂಡು ಮುಂದೆ ಹಾಗೆ ಪ್ರಸಾದ ಮಾಡೋಕ್ಕೆ ಹೋಗೋಣ, ಅದನ್ನು ತೋರಿಸ್ತೀನಿ. ಇದೆಲ್ಲ ನೋಡಿ, ಇದು ಮೇನ್ ಎಂಟ್ರೆನ್ಸ್ ಎಲ್ಲ. ಇದು ಮೇನ್ ಗೋಪುರ. ಇದು ಎಂಟ್ರೆನ್ಸ್ಗೆ ಆ ಕಡೆಯಿಂದ ಹೋಗಬೇಕು. ಆ ಕಡೆಯಿಂದ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡು ಆ ಕಡೆ ತೋರಿಸಿದ್ನಲ್ಲ ಅಲ್ಲೇ ಬರೋದು. ಬನ್ನಿ ಈಗ ದಾಸೋಹ ಭವನಕ್ಕೆ ಹೋಗೋಣ. ಇದು ಕ್ಯೂ ಸಿಸ್ಟಮ್ಮು. ಇಲ್ಲಿ ಜಾಸ್ತಿ ಹಿಂಗೆ ಹೋಗ್ಬೋದು, ಇಲ್ಲಾಂದರೆ ಆ ಕಡೆ ಜಾಸ್ತಿ ಜನ ಇದ್ದರೆ ಇಲ್ಲಿ ಹೋಗ್ಬೇಕಾಗತ್ತೆ. ಕಡಿಮೆ ಇದ್ದರೆ ಡೈರೆಕ್ಟ್ ಬಿಡ್ತಾರೆ. ಅದು ದಾಸೋಹ ಭವನಕ್ಕೆ ಹೋಗೋ ದಾರಿ. ಬನ್ನಿ ಹೋಗಿ ನೋಡೋಣ. ನೋಡಿ ಕೊಡ್ತಾಯಿದ್ದಾರೆ ಆಗಲೇ ಮೊಸರನ್ನ ಮತ್ತು ಬಿಸಿಬೇಳೆಭಾತು ಮತ್ತು ಗೀ ರೈಸ್ ಕೊಡ್ತಾಯಿದ್ದಾರೆ ಬೆಳಿಗ್ಗೆ ಟಿಫನ್ಗೆ. ರಾತ್ರಿಗಾದರೆ ಬೇರೆ ಕೊಡ್ತಾರೆ. ಇದು ಬೆಳಿಗ್ಗೆ ಟಿಫನ್ಗೆ ಮೊಸರನ್ನ, ಬಿಸಿಬೇಳೆಭಾತು, ಗೀ ರೈಸು ಮತ್ತು ಪುಳಿಯೋಗರೆ ಎಲ್ಲ 4-5 ಥರದ್ದು ಕೊಡ್ತಾಯಿದ್ರು. ಚೆನ್ನಾಗಿತ್ತು. ಇದು ಮುಗಿಸ್ಕೊಂಡು ಸಾಲೂರು ಮಠಕ್ಕೆ ಹೋಗಿ ಸಾಲೂರು ಮಠದಿಂದ ಅಲ್ಲೂ ಪ್ರಸಾದ ಏನಾದರೂ ಇದ್ದರೆ ಮಧ್ಯಾಹ್ನವರೆಗೂ ಇದ್ದರೆ ಪ್ರಸಾದ ತಿನ್ಕೊಂಡು ಒಂದೇ ಸರಿ ಹೊರಟ್ಬಿಡ್ತೀವಿ. ಟೈಮ್ ಆಗುತ್ತೆ. ಚೆನ್ನಾಗಿದೆ. ಬನ್ನಿ, ಆರಾಮಾಗಿ ಒಂದಿನ ಬಂದು ಹೋಗ್ಬೋದು. ಇಲ್ಲ ನೈಟು ತಂಗಿದ್ದು ಬೆಳಿಗ್ಗೆಗಾದರೂ ಹೋಗ್ತೀನಿ ಅಂದರೂ ಹೋಗ್ಬೋದು. ಆರಾಮಾಗಿ ಫ್ಯಾಮಿಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ನೀವು ವೀಕೆಂಡಲ್ಲಿ ಬಂದರೆ ಹೆವಿ ರಶ್ ಇರುತ್ತೆ. ಬನ್ನಿ, ಒಳ್ಳೆಯದಾಗಲಿ ಎಲ್ರಿಗೂ. ಧನ್ಯವಾದಗಳು.